ಹಾಯ್ ಸ್ನೇಹಿತರೆ, ನಮಸ್ಕಾರ. ಬಿಡ್ಡಿಂಗ್ ಆದ್ಮೇಲೆ ಎಲ್ಲಾ ಪ್ಲೇಯರ್ಗಳನ್ನ ಪಿಕ್ ಮಾಡಿದ್ಮೇಲೆ ಈಗ RCB ಒಂದು ಕ್ಯಾಂಪ್ ಅನ್ನ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿತ್ತು. ಅದಕ್ಕೆ ಒಂದಷ್ಟು ಹೊಸ ಪ್ಲೇಯರ್ಗಳು, ಆಲ್ರೆಡಿ ಆಡಿರುವಂತಹ ಪ್ಲೇಯರ್ಗಳು ಕೂಡ ಅಟೆಂಡ್ ಆದ್ರು. ಆಡಿರುವಂತಹ ಪ್ಲೇಯರ್ಗಳು ಅಂತಂದ್ರೆ ರಜತ್ ಪಟ್ಟಿದಾರ್ ಆಡಿದ್ರು, ಹಾಗೇನೆ ಸ್ವಪ್ನಿಲ್ ಸಿಂಗ್, ಮನೋಜ್ ಪಾಂಡ್ಗೆ ಇವರೆಲ್ಲರೂ ಕೂಡ ಕಾಣಿಸ್ಕೊಂಡ್ರು. ಇನ್ನು ಹೊಸದಾಗಿ ಅಡಿಷನ್ ಆಗಿರುವಂತಹ ಪ್ಲೇಯರ್ಸ್ಗಳು ಕೂಡ ಕ್ಯಾಂಪ್ಗೆ ಅಟೆಂಡ್ ಆದ್ರು. ನಮ್ಮ ಈ ರೆಡ್ ಅಂಡ್ ಬ್ಲೂ ಜರ್ಸಿಯನ್ನ ಹಾಕಿದ್ರು. ಆಕ್ಚುಲಿ ಯಾಕೆ ಈ ಕ್ಯಾಂಪ್ ಅನ್ನ ಯಾಕೆ ಮಾಡಲಾಯಿತು, RCB ಮಾಡಿರುವಂತಹ ಉದ್ದೇಶ ಏನು ಅಂತಂದ್ರೆ, ಒಮ್ಮೆ ಪಿಕ್ ಮಾಡಿದ್ಮೇಲೆ ಸೊ ಅವ್ರನ್ನ ಒಂದು ಬಾಂಡಿಂಗ್ ಆಗಬೇಕು, ಅವ್ರನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಜೊತೆಗೆ ಒಂದವ್ರಿಗೆ ಗೊತ್ತಾಗಬೇಕು ಯಾಕೆ ನಿಮ್ಮನ್ನ ನಾವು ಪಿಕ್ ಮಾಡಿದ್ದೀವಿ, ನಿಮ್ಮ ಮೇಲೆ ನಾವು ಇಟ್ಟಿರುವಂತಹ ವಿಶ್ವಾಸ ಏನು, ಜೊತೆಗೆ ನಿಮ್ಮ ರೋಲ್ ಏನು ಟೀಮಲ್ಲಿ. ಸೊ ನಿಮ್ಮನ್ನ ಪಿಕ್ ಮಾಡಿರೋದು ಈ ಉದ್ದೇಶಕ್ಕೆ. ಒಬ್ಬ ಓಪನರ್ ಆದ್ರೆ ಓಪನರ್, ಮಿಡ್ಲ್ ಆರ್ಡರ್ ಆದ್ರೆ ಮಿಡ್ಲ್ ಆರ್ಡರ್, ಮತ್ತೊಬ್ಬ ಫಿನಿಶರ್ ಆದ್ರೆ ನಿಮ್ಮನ್ನ ಈ ತರ ನೋಡ್ತಾ ಇದೀವಿ ನಾವು. ನಿಮ್ಮನ್ನ ವಿಕೆಟ್ ಕೀಪಿಂಗ್ ಜೊತೆಗೆ ಫಿನಿಶರ್ ಆಗಿ ನೋಡ್ತಾ ಇದೀವಿ, ಅಥವಾ ನಿಮ್ಮನ್ನ ಈ ಸ್ಲಾಟ್ ಅಲ್ಲಿ ಬ್ಯಾಟಿಂಗ್ ತರಬಹುದು. ಬೌಲರ್ ಅಂತ ಆದ್ರೆ ನಿಮ್ಮನ್ನ ಓಪನಿಂಗ್ ಅಂದ್ರೆ ಪವರ್ ಪ್ಲೇ ನಲ್ಲಿ ಬೌಲಿಂಗ್ ಮಾಡೋಕೆ ನಿಮ್ಗೆ ಅವಕಾಶ ಸಿಗುತ್ತೆ, ಅಥವಾ ಡೆತ್ ಅಲ್ಲಿ ನಿಮ್ಮನ್ನ ಬಳಸೋಕೆ ನಾವು ಥಿಂಕ್ ಮಾಡಿ ನಿಮ್ಮನ್ನ ಪಿಕ್ ಮಾಡಿದೀವಿ ಅಂತ. ಈ ತರ ರೋಲ್ ಗಳನ್ನ ಅವರಿಗೆ ತಿಳಿಸುವಂತದ್ದು, ಅವ್ರಿಗೆ ಒಂದು ಕ್ಲಾರಿಟಿ ಕೊಡಬೇಕು. ಪ್ರತಿ ಪ್ಲೇಯರ್ಗಳು ಯಾರ್ಯಾರು ಪಿಕ್ ಆಗಿದ್ದಾರೆ, ಫಾರ್ ಎಕ್ಸಾಂಪಲ್ ರಸಿಕ್ದಾರ್ ಸಲಾಂ ಅಂತ ಬೌಲರ್ 6 ಕೋಟಿ ಯಾಕೆ ಕೊಟ್ಟಿದೀವಿ ನಿಮ್ಗೆ, ಸೊ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟೇಷನ್ ಇದೆ, ಯಾಕೆ ನಿಮ್ಮ ಮೇಲೆ ವಿಶ್ವಾಸ ಇದೆ, ನಿಮ್ಮ ಪ್ಲಸ್ ಏನು ಮೈನಸ್ ಏನು, ಇದೆಲ್ಲವನ್ನು ಕೂಡ ಇವರ ಪರ್ಸ್ಪೆಕ್ಟಿವ್, RCB ಪರ್ಸ್ಪೆಕ್ಟಿವ್. ಸೊ ಆಂಡಿ ಫ್ಲಾರ್ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಏನೇನಾಯ್ತು, ಯಾಕೆ ನಿಮ್ಮನ್ನ ಪಿಕ್ ಮಾಡಿದೀವಿ. ಜೊತೆಗೆ ಹೋದ್ಸಲ ನಾವು ಸ್ಟಾರ್ಟಿಂಗ್ 7 ಮ್ಯಾಚ್ ಆಡದಂತ ರೀತಿ ಒಂದೇ ಮ್ಯಾಚ್ ಗೆದ್ದಿದ್ವಿ. ಸೊ ಅದಾದ್ಮೇಲೆ ನಾವು ಮಾಡಿದಂತ ಕಮ್ ಬ್ಯಾಕ್, ಸೊ ಇದೆಲ್ಲವೂ ಯಾಕಾಯ್ತು, ಹೇಗಾಯ್ತು, ಸೊ ನಮ್ಮಲ್ಲಿರುವಂತಹ ಲಾಯಲ್ಟಿ, ಸೊ RCB ಒಂದಷ್ಟು ಪಾಲಿಸಿಗಳು, ನಾವೊಂದು ಈ IPL ಟೂರ್ನಮೆಂಟ್ ನ RCB ನೋಡುವಂತ ದೃಷ್ಟಿ ಹೇಗಿದೆ, ಅಭಿಮಾನಿಗಳು ಏನ್ ಬಯಸ್ತಾರೆ, ಹೀಗೆ ಎಲ್ಲವನ್ನು ಕೂಡ RCBಯ ಒಳಗೂ ಹೊರಗೂ ಇದನ್ನ ಎಕ್ಸ್ಪ್ಲೇನ್ ಮಾಡಲಾಯಿತು. ಜೊತೆಗೆ ಮೋಬ್ ಬ್ಯಾಟ್ ಕೂಡ ಇದ್ರು, ನಮ್ಮ ಸ್ಕೌಟ್ ಟೀಮ್ ಅವರು ಕೂಡ ಇದ್ರು, ಓಂಕಾರ್ ಸಾಳ್ವಿ ಇದ್ರು. ಸೊ ಮೊದಲಿಗೆ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟೇಷನ್, RCBಯ ಗೇಮ್ ಪಾಲಿಸಿ ಹೇಗೆ, ನಾವು ಟೂರ್ನಮೆಂಟ್ ಆಡುವಂತ ಸ್ಟೈಲ್ ಏನು, ಇದೆಲ್ಲವನ್ನು ಕೂಡ ಜೊತೆಗೆ ಮೋಟಿವೇಶನ್ ಎಲ್ಲ ಮಾಡಲಾಯಿತು. ಅದಾದ್ಮೇಲೆ ಬ್ಯಾಟಿಂಗ್ಗೆ ಅವಕಾಶವನ್ನು ಕೊಡಲಾಯಿತು. ರಜತ್ ಪಟ್ಟಿದಾರ್ ಹಾಗೆ ಜಿತೇಶ್ ಶರ್ಮಾ ಇಬ್ರು ಕೂಡ ಸ್ಟಾರ್ಟಿಂಗ್ ಬ್ಯಾಟಿಂಗ್ ಬಂದ್ರು. ಒಂದಷ್ಟು ಶಾರ್ಟ್ಸ್ ಗಳನ್ನ, ಅದು ಅವರ ಟಚ್ ನೋಡಿದ್ರೆ ಇಬ್ರು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಶಾಟ್ ಗಳನ್ನ ಆಡಿದ್ರು. ಅದರಲ್ಲೂ ಜಿತೇಶ್ ರಿಷಬ್ ಪಂತ್ ಅವ್ರನ್ನ ಹೋಲಿಕೆ ಆಗುವಂತ ಬಿದ್ದು ಹೊರಳಾಡಿ ಆ ಒಂದು ಶಾಟ್ ಎಲ್ಲ ಟ್ರೈ ಮಾಡಿದ್ರು. ಸೊ ಅದಾದ್ಮೇಲೆ ಮನೋಜ್ ಪಾಂಡ್ಗೆ ಮತ್ತೆ ಜಿತೇಶ್ ಶರ್ಮಾ ಇಬ್ರು ಕೂಡ ಬ್ಯಾಟಿಂಗ್ ಮಾಡಿದ್ದು ಕೂಡ ಸಖತ್ತಾಗಿತ್ತು. ಹಾಗೆ ಬೌಲಿಂಗ್ ಅಂತ ಬಂದಾಗ ರಶಿಕ್ದಾರ್ ಸಲಾಂ ಬೌಲ್ ಮಾಡಿದ್ರು, ಸುಯಶ್ ಬೌಲ್ ಮಾಡಿದ್ರು. ಸೊ ಎಲ್ಲರ ಒಂದು ರಿದಮ್ ನೋಡಿದ್ರೆ ಚೆನ್ನಾಗಿದೆ. ಇನ್ನೊಂದು ಈ ಕ್ಯಾಂಪ್ನ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಪ್ಲೇಯರ್ಗಳನ್ನ ನಾವು ಒಂದು ಮಾನಸಿಕವಾಗಿ ಅವರಿಗೆ ತಿಳಿಸೋದು, ಇನ್ನೊಂದು ಫಿಸಿಕಲಿ ಅವರ ಪ್ಲಸ್ ಅಂಡ್ ಮೈನಸ್ ಹೇಗಿದೆ. ನೀವು ಬೇರೆ ಬೇರೆ ಮ್ಯಾಚ್ಗಳಲ್ಲಿ ನೋಡಿದ್ರು ಕೂಡ ಕ್ಯಾಂಪ್ ಅಲ್ಲಿ ಅವ್ರು ಬೌಲಿಂಗ್ ಮಾಡುವಂತ ರಿದಮ್, ಲೈನ್ ಅಂಡ್ ಲೆಂತ್, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಓಂಕಾರ್ ಸಾಳ್ವಿ ಅವರಿಗೆ ಹೇಗೆ ಸೀಮನ್ನ ಹಿಡ್ಕೋಬೇಕು, ಹೇಗೆ ಬೌಲಿಂಗ್, ಯಾಕಂದ್ರೆ ರಸಿಕ್ಕೆಲ್ಲ ಈಗಷ್ಟೇ ಬರ್ತಿರುವಂತಹ ಬೌಲರ್ಗಳು. ಹಾಗೆ ಮೋಹಿತ್ ರಾಠಿ ಇರ್ಬೋದು, ಅಭಿನಂದನ್ ಸಿಂಗ್, ಪ್ರತಿಯೊಬ್ಬರಿಗೂ ಅಲ್ಲಿ ಕ್ಯಾಂಪ್ ಅಲ್ಲಿ ಅವರು ಬೌಲ್ ಮಾಡಿಸಿ ಅವರ ಸ್ಟ್ರೆಂತ್ ಏನು, ಯಾವ ಲೈನ್ ಅಂಡ್ ಲೆಂತ್ ಹಾಕ್ತಿದ್ದಾರೆ, ಏನ್ ಮಾಡ್ಬೇಕು ಅವರು, ಚಿನ್ನಸ್ವಾಮಿ ಪಿಚ್ಗೆ ಏನ್ ಬೇಕು, ಇದು ಬಹಳ ಮುಖ್ಯವಾದಂತಹ ವಿಚಾರ. ಸೊ ನಮಗೆ ನಮ್ಮ ಕಂಡೀಷನ್ಸ್ಗೆ ಹೆಚ್ಚಿನ ಮ್ಯಾಚ್ ಆಡುವಂತ ಚಿನ್ನಸ್ವಾಮಿಗೆ ಯಾವ ತರ ಲೈನ್ ಅಲ್ಲಿ ಲೆಂತ್ ಬೇಕು, ಇದೆಲ್ಲವನ್ನು ಕೂಡ ಅವರಿಗೆ ಎಕ್ಸ್ಪ್ಲೈನ್ ಮಾಡಲಾಯಿತು. ಜೊತೆಗೆ ಅವರ ಮೆಂಟಲ್ ಸ್ಟ್ರೆಂತ್ ಏನು, ವ್ಯಕ್ತಿ ಹೇಗೆ, ಇದೆಲ್ಲವೂ ಕೂಡ ಹೊಸ ಟೀಮ್ ಅಂದಾಗ ಒಬ್ರಿಗೊಬ್ರು ಬೆರೆಯೋದು ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಉದ್ದೇಶಕ್ಕೆ ಕ್ಯಾಂಪ್ ಅನ್ನ ಮಾಡಿರೋದು. ಸೊ ಪ್ರತಿಯೊಬ್ಬ ಪ್ಲೇಯರ್ಗಳು ಕೂಡ ಆಡಿದ್ರು. ಜೊತೆಗೆ ಮೋಬ್ ಬ್ಯಾಟ್ ಹೇಳಿದ್ರು, ನಮಗೆ ಸೈಯದ್ ಮುಸ್ತಾಕ್ ಅಲಿ ಟೂರ್ನಮೆಂಟ್ ಅನ್ನು ಕೂಡ ನಾವು ಹತ್ತಿರದಲ್ಲಿ ನೋಡಿದೀವಿ. ಸೊ ಅಲ್ಲಿ ಅವರ ಸ್ಟ್ರೆಂತ್ ಏನು, ಇಂಡಿಯನ್ ಪಿಚಸ್ ಅಲ್ಲಿ ಹೇಗೆ ಅವ್ರು ಬೌಲ್ ಮಾಡ್ತಿದ್ದಾರೆ, ಬ್ಯಾಟ್ ಮಾಡ್ತಿದ್ದಾರೆ, ಸೊ ಇದನ್ನ ನಾವು ಅಬ್ಸರ್ವ್ ಮಾಡಿದ್ವಿ ಅಂತ. ಸೊ ಇನ್ನೊಂದು ಬಹಳ ಮುಖ್ಯವಾಗಿ ರಜತ್ ಪಟ್ಟಿದಾರ್ ಕಂಪ್ಲೀಟ್ ಆಗಿ ಇದರ ಒಂದು ಅಂದ್ರೆ ಅವರೇ ಹೈಲೈಟ್ ಆಗಿದ್ರು. ಅಂದ್ರೆ RCB ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದೆ, ಫ್ಯೂಚರ್ ಪ್ಲೇಯರ್ ಆಗಿ ಮೇ ಬಿ ಕ್ಯಾಪ್ಟನ್ ಆಗಿ ಕೂಡ ನೋಡ್ತಿರಬಹುದು ಅಂತ ಅನಿಸ್ತು ಈ ಒಂದು ಕ್ಯಾಂಪ್ ಅನ್ನು ನೋಡಿದಾಗ. ಏನು ಭುವನೇಶ್ವರ್ ಕುಮಾರ್ ಬಂದಿದ್ರು, ಹೋಟೆಲ್ ರೂಮಿಗೆ ಬಂದಿದ್ರು, ಜರ್ಸಿ ಹಾಕಿದ್ರು, ಬಟ್ ಕ್ಯಾಂಪ್ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಮೇ ಬಿ ಅವರು ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಕೃಣಾಲ್ ಪಾಂಡ್ಯ ಕೂಡ ಪ್ರಾಕ್ಟೀಸ್ ಅಲ್ಲಿ ಕಾಣಿಸ್ಲಿಲ್ಲ. ಜಿತೇಶ್, ರಜತ್, ಮನೋಜ್ ಪಾಂಡ್ಗೆ, ಇನ್ನೊಂದಷ್ಟು ಹೊಸ ಪ್ಲೇಯರ್ಗಳೆಲ್ಲರೂ ಕೂಡ ಕಾಣಿಸ್ಕೊಂಡ್ರು. ಸೊ ಓವರ್ ಆಲ್ ಈ ಒಂದು ಕ್ಯಾಂಪ್ ನೋಡಿದಾಗ ತುಂಬಾ ಪಾಸಿಟಿವ್ ಆಗಿ ಆರಂಭ ಮಾಡಿದೆ RCB. ಅಂದ್ರೆ ಈಗಿನಿಂದಲೇ ತುಂಬಾ ಸೀರಿಯಸ್ ಆಗಿ ರೆಡಿ ಆಗ್ತಿದೆ. ಕೊನೆ ಹಂತದಲ್ಲಿ ಬಂದು ಎಲ್ಲರನ್ನು ಸೇರಿಸೋದಲ್ಲ, ಈಗಲೇ ಒಂದು ಕ್ಯಾಂಪ್ ಮಾಡಬೇಕು. ಟೂರ್ನಮೆಂಟ್ ಮಾರ್ಚ್ 24ಕ್ಕೆ ಶುರು ಆಗುತ್ತೆ, ಬಟ್ ನಾನು ಬೇಗನೆ ರೆಡಿ ಆಗಬೇಕು ಅಂತ. ಸೊ ಈ ಕ್ಯಾಂಪ್ ನ ನೋಡಿದಾಗ ಏನು ಅನ್ಸ್ತು ನಿಮ್ಗೆ? ನಂಗೆ ಬಹಳ ಖುಷಿಯಾಗಿದ್ದು ಒಂದು ಅಂಶ ಅಂತಂದ್ರೆ, ಮನೋಜ್ ಪಾಂಡ್ಗೆ ಜೊತೆಗೆ ಜಿತೇಶ್ ಶರ್ಮಾ, ಅಂದ್ರೆ ಮನೋಜ್ ಪಾಂಡ್ಗೆ ಈ ಸಲ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಇವರು ಆಫ್ಟರ್ 2 years. ಅದು ತುಂಬಾ ಒಳ್ಳೆ ವಿಚಾರ. ಸೊ ಕಾದ್ ನೋಡೋಣ ಹೇಗೆ ಹೋಗುತ್ತೆ ಈ ಸಲ RCB ಅಂತ. ಈ ಸಲ ಏನೋ ಒಂದು ಬೆಸ್ಟ್ ಹೋಪ್ಸ್ ಇದೆ ಅಲ್ವಾ?